ಇದೆಲ್ಲ ಘಟನೆಗಳಿಂದ ನೀವು ಒಪ್ತಿರೋ ಇಲ್ಲೋ ಬಿಜೆಪಿ ಅಂತೂ ಪ್ರೊಜೆಕ್ಟ್ ಮಾಡ್ತಾ ಇದೆ ರಾಜ್ಯದಲ್ಲಿರುವ ಕಾಂಗ್ರೆಸ್ ಹಿಂದೂ ವಿರೋಧಿ ಸರ್ಕಾರ ಅಂತ ಹೇಳಿ. ಜಗದೀಶ್ ಶೆಟ್ಟರು ವೈಯಕ್ತಿಕವಾಗಿ RSS ಹಿನ್ನೆಲೆಯಿಂದ ಬಂದವರು. ಹುಬ್ಬಳ್ಳಿ ಭಾಗದಲ್ಲಂತೂ ಹಿಂದುತ್ವವಾದಿ ಅನ್ನೋ ಪಟ್ಟಿಯಲ್ಲಿ ನೀವು ಅಗ್ರಗಣ್ಯರಾಗಿ ನಿಲ್ತಿದ್ದವರು. ಈ ಥರದ ಸಂದರ್ಭದಲ್ಲಿ ಒಂದು ಹಿಂದೂ ವಿರೋಧಿ ಸರ್ಕಾರದ ಭಾಗವಾಗ್ತಾವಿದ್ದೀರಿ ಅನ್ನೋ ಥರದ ವಿಶ್ಲೇಷಣೆಗಳು. ನೋಡಿ, ಒಂದು ನಾನು ಹೇಳ್ತೀನಿ, ಒಂದೇ ಒಂದು ಕೇಸಿನ ಮೇಲೆ ಅದರ ಮೇಲೇ ಇವತ್ತು ಹಿಂದೂ ವಿರೋಧಿ ಅಂತ ಪಟ್ಟ ಕಟ್ಟಲಿಕ್ಕೆ ಆಗೋದಿಲ್ಲ. ನಾವು ಒಂದು ಹೇಳ್ತೀನಿ, ಯಾವಾಗಲೂ ಇದು ಭಾರತೀಯ ಜನತಾ ಪಾರ್ಟಿ ನಾ ಇದ್ದಾಗೂ ಇರಬಹುದು, ಆವಾಗಲೂ ಸದ್ಯಕ್ಕೆ ಕಾಂಗ್ರೆಸ್ ಪಾರ್ಟಿ ತುಷ್ಟೀಕರಣ ಮಾಡ್ತಾಯಿದೆ ಅಲ್ಪಸಂಖ್ಯಾತರನ್ನ, ಅವರು ಹಿಂದೂಗಳ ವಿರೋಧಿ ಅಂತ ಆವಾಗಲೂ ಇದು ಇವತ್ತಲ್ಲ 20-30 ವರ್ಷದಿಂದ ನಡ್ಕೊಂಡು ಬಂದದೆ. ಆದರೆ ರಿಸಲ್ಟ್ ಏನಾಗುತ್ತೆ, ಇಲೆಕ್ಷನ್ ರಿಸಲ್ಟು ಜನ ಇದನ್ನು ಒಪ್ತಾರೆ. BJPಯ ಒಂದಷ್ಟು ಸ್ವಯಂಕೃತ ಅಪರಾಧದಿಂದ ಸೀಟನ್ನು ಕಳ್ಕೊಂಡಿದ್ದು ಅನ್ನೋದು BJP ಹೇಳ್ತಾ ಇದೆ. ಸಂಪೂರ್ಣವಾಗಿ ಏನು ಈ ಅಂದರೆ ಹಿಂದುತ್ವ ಆಧಾರದಲ್ಲಿ ಯಾವುದು ಕೂಡ BJP ಪಕ್ಷಕ್ಕೆ ಅಧಿಕಾರ ಬರೋದಿಲ್ಲ ಅಂತ ತಾವು ಹೇಳ್ತಾ ಇದ್ದೀರಾ? ನೋಡಿರಿ, ನಾವು ಒಂದು ಹೇಳ್ತೀನಿ, ಇದೇ ಹಿಂದೂ ವಾದ ಇಟ್ಕೊಂಡು ನಾ ಯಾವಾಗಲೂ ಹೇಳ್ತೀನಿ, ಈ ಧರ್ಮದ ವಿಚಾರ ಇಟ್ಕೊಂಡು ನೀವು ರಾಜಕಾರಣ ಮಾಡಿಕೊಂಡ್ರೆ ದ್ಯಾಟ್ ಈಸ್ ಟೆಂಪ್ರರಿ ಪಿನಾಮಿನ. ಎಮೋಷನಲ್ ಇಶ್ಯೂ ಇಟ್ಕೊಂಡು ಅದು ಟೆಂಪ್ರರಿ, ತಾತ್ಕಾಲಿಕ. ರಾಮ ಮಂದಿರ ನೀವು ಡೆವಲಪ್ಮೆಂಟ್ ಓರಿಯೆಂಟೆಡ್ಡು, ಜನರ ಸಮಸ್ಯೆ ನೋಡಿ. ನಾವು ಒಂದು ಹೇಳ್ತೀನಿ, ಪ್ರತಿ ಮನೆ ಮನೆಗೆ ನಾವು ಒಂದು ಹೇಳ್ತೀನಿ, ಕರ್ನಾಟಕದಲ್ಲಿ ಅಯೋಧ್ಯೆ ಇಶ್ಯೂ ಆದಮೇಲೆ BJP ಬೆಳವಣಿಗೆ ಜಾಸ್ತಿ ಆಯಿತು. ಅದೇ ಅಯೋಧ್ಯೆ ಇಶ್ಯೂ ಮೇಲೆ ತಮಿಳುನಾಡಲ್ಲಿ ಪಾರ್ಟಿ ಯಾಕೆ ಬೆಳೀಲಿಲ್ಲ? ಅದೇ ಇಶ್ಯೂ ಇದ್ದ ಮೇಲೆ ಕೇರಳದಲ್ಲಿ ಯಾಕೆ ಬೆಳೀಲಿಲ್ಲ? ಆಂಧ್ರ ಪ್ರದೇಶದಲ್ಲಿ ಯಾಕೆ ಬೆಳೀಲಿಲ್ಲ ಪಾರ್ಟಿ BJP? ತೆಲಂಗಾಣದಲ್ಲಿ ಯಾಕೆ ಬೆಳವಣಿಗೆ ಆಗಲಿಲ್ಲ? ಮಹಾರಾಷ್ಟ್ರದಲ್ಲಿ ಯಾಕೆ ಆಗಿಲ್ಲ? ವೆಸ್ಟ್ ಬೆಂಗಾಲ್ದಲ್ಲಿ ಯಾಕೆ ಆಗಿಲ್ಲ? ಇಲ್ಲಿ ಯಾಕೆ ಆಯಿತು ಅನ್ನೋದು ಉದಾಹರಣೆ ಕೊಡ್ತೀನಿ. ಅಯೋಧ್ಯೆ ಇಶ್ಯೂ ಜೊತೆಗೆ ಇಲ್ಲಿ ರೈತ ಪರವಾದಂಥ ಹೋರಾಟಗಳನ್ನು ಮಾಡಿದರು BJP. ಈ ಬಾರಿ ಲೋಕಸಭಾ ಚುನಾವಣೆಗೆ ಹಾಗಾದರೆ ಅಯೋಧ್ಯೆ ವಿಚಾರದಲ್ಲಿ BJP ಹಾಗೆ ಕಾಂಗ್ರೆಸ್ನ ನಿಲುವು ಮತದಾರರ ಮೇಲೆ ಪರಿಣಾಮ ಬೀರುತ್ತಾ? ನೋಡ್ರಿ, ಒಂದಿಷ್ಟು ಇಂಪ್ಯಾಕ್ಟ್ ಇದ್ದೇ ಇರ್ತದೆ, ಇಲ್ಲ ಅಂತ ಹೇಳೋದಿಲ್ಲ ನಾನು, ಇದ್ದೇ ಇರ್ತದೆ. ಬಟ್ ಅದು ಲಾಂಗ್ ಇಫೆಕ್ಟ್ ಇರೋದಿಲ್ಲ, ಭಾಳ ದೊಡ್ಡ ಪ್ರಮಾಣದಲ್ಲಿ ಅದಕ್ಕೆ ಚುನಾವಣೆ ತುಂಬ ಹತ್ರನೇ ಇದೆ ಸರ್. ಇರ್ಬೋದು. ಇದು ಎಮೋಷನಲ್ ಇಶ್ಯೂ ಭಾಳ ತಾತ್ಕಾಲಿಕ ಅಂತ ನಾನು ಯಾವಾಗಲೂ ಹೇಳ್ತೀನಿ. ನಾವು ಜನರ ಕಡೆ ಹೋಗಬೇಕು, ಅವ್ರ ಕಷ್ಟ ನಷ್ಟ, ರೈತರ ಸಮಸ್ಯೆ, ಇದರ ಬಗ್ಗೆ ನಾವು ಅಪ್ರೋಚ್ ಆದರೆ ಅದು ಜನ ಲೈಕ್ ಮಾಡ್ತಾರೆ. ಕಾಂಗ್ರೆಸ್ 28ಕ್ಕೆ 28 ಗೆಲ್ಲುತ್ತಾ? BJP ಹೇಳ್ತಾರೆ 28 ನಾವು ಗೆಲ್ತೀವಿ, ರಾಮ ಮಂದಿರ ಇಶ್ಯೂ ಇದೆ, ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳಿದ್ದಾವೆ, ಇವೆಲ್ಲವೂ ಹೋರಾಟ ಮಾಡಿ 28ಕ್ಕೆ 28 ಗೆಲ್ತೀವಿ BJP JDS ಮೈತ್ರಿ ಅಂತ. ನೋಡ್ರಿ, ಈಗ ಅವರು ಅನುಭವ, ಈಗ ಅವರು ಹೇಳುವಂಥದ್ದೇ. ಈಗ ಹೊಸ ಟೀಮ್ ಬಂದದೆ, ನ್ಯಾಚುರಲಿ ಅವ್ರು ಹೇಳ್ತಾರೆ 28ಕ್ಕೆ 28 ಅಂತೇಳಿ. ಭಾಳ ಕಷ್ಟಪಡಬೇಕಾಗ್ತದೆ. ಎಷ್ಟು ಲೋಕಸಭಾ ಕ್ಷೇತ್ರ ಗೆಲ್ಬೋದು ಕಾಂಗ್ರೆಸ್ಸು? ನೋಡಿ, ನನ್ನ ಪ್ರಕಾರ ಮಿನಿಮಮ್ 12ರಿಂದ 15 ಗೆಲ್ಲಲಿಕ್ಕೆ ಸಾಧ್ಯತೆ ಕಾಂಗ್ರೆಸ್ಸು, ಮತ್ತು ಅವತ್ತಿನ ವಾತಾವರಣ ಮೇಲೆ ಇನ್ನೂ ಹೆಚ್ಚು ಗೆಲ್ಲಲಿಕ್ಕೆ ಸಾಧ್ಯ. BJPಯಲ್ಲಿ ಹೊಸ ನಾಯಕತ್ವ ಹೇಗೆ ಅನಿಸ್ತಿದೆ ಶೆಟ್ಟರ್ ಅವರಿಗೆ? ಈ ಹೊಸ ನಾಯಕತ್ವ ನೋಡಿ, ಒಂದು ಪಕ್ಷದಲ್ಲಿ ಇದ್ದವರಾದ್ರಿಂದ ನೋಡಿ, ಒಂದು ನಾನು ಹೇಳ್ತೀನಿ, ಅವತ್ತಿನ ಸಂದರ್ಭದಲ್ಲಿ ಅಧ್ಯಕ್ಷ ಆದಾಗೂ ಹೇಳಿದ್ದೀನಿ ನಾನು, ಇವತ್ತು ಯಾರೇ ಅಧ್ಯಕ್ಷರಾಗಲಿ ಅಲ್ಲಿ ಏನದೆ ಒಂದಷ್ಟು ವ್ಯವಸ್ಥೆ ಏನಿದಲ್ಲ ಅದು ಇನ್ನೂ ಸರಿಯಾಗಿಲ್ಲ. ಆ ವ್ಯವಸ್ಥೆ ಸರಿಯಾದಾಗ ಒಂದು ಹಂತಕ್ಕೆ ಏನಾರು ಬರ್ಬೋದು. ವ್ಯವಸ್ಥೆ ಅಂದರೆ ಏನು? ಅಧ್ಯಕ್ಷರು ಬೇರೆಯವ್ರದ್ದು ಅಂತಲ್ಲ, ಹಂಗಲ್ಲ, ಯಾರ್ಯಾರು ಓಪನ್ ಆಗಿ ಟೀಕೆ ಮಾಡ್ತಾರೆ. ಸರ್, ವಿಜೇಂದ್ರ ಅಧ್ಯಕ್ಷರಾಗಿದ್ದಾರೆ, ಈ ಲಿಂಗಾಯತ ಕಮ್ಯುನಿಟಿ ಅವ್ರ ಹಿಂದೆ ಇದ್ದಾರೆ, ಯಡಿಯೂರಪ್ಪರ ಬಲ ಇದೆ ಅಂತ ಅನ್ಸಲ್ವ ತಮಗೆ? ನೋಡಿ, ಒಂದು ಯಡಿಯೂರಪ್ಪರು ಇದ್ದಾಗ ಲಿಂಗಾಯತ ಬಲ ಆಯ್ತು ಅಂತ ತಿಳ್ಕೊಂಡ್ರು 110 104 ಯಾಕೋ ಲಿಂಗಾಯತ ಬಲ 100% ಆಗಿದ್ದರೆ 120 130 ಸೀಟ್ ಬರ್ತಿದ್ವಿ ನಾವು. ಯಡಿಯೂರಪ್ಪ ಅವ್ರ ಜೊತೆ ಜಗದೀಶ್ ಶೆಟ್ಟರ್ ಮತ್ತೊಂದು ಇದ್ದಿದ್ದಕ್ಕೋಸ್ಕರ ಬಲ ಇತ್ತು ಅಂತ ಡೆಫಿನೆಟ್ಲಿ ಅದನ್ನು ಹೇಳೋದಿಲ್ಲ, ನನ್ನ ಬಗ್ಗೆ ನಾನು ಎಂದೂ ಹೇಳಕ್ಕೆ ಹೋಗೋದಿಲ್ಲ. ನಾನು ಒಂದು ಕಾಂಗ್ರೆಸ್ ಪಾರ್ಟಿಗಳು ಲಿಂಗಾಯತರಿದ್ದಾರೆ ರೀ, ಓಕೆ, ಅವ್ರಿಗೆ ಲಿಂಗಾಯತ ಕೊಟ್ಟು ಬೀಳ್ತಾವೋ. ಶೆಟ್ಟರ್ ಅವರು ಸವದಿ ಅವ್ರ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಹಾಗಾದ್ರೆ ಲಿಂಗಾಯತ ಸಮುದಾಯ? ಡೆಫಿನೆಟ್ಲಿ ಇವತ್ತು BJP ಒಳಗೆ ಇವತ್ತು ಎಕ್ಸ್ಪ್ರೆಸ್ ಮಾಡ್ತಾರೆ, ನಿಮ್ಮಿಂದ ಸೌಡಿಯಿಂದ ಇವತ್ತು ಒಂದು 25-30 ಸೀಟು ಕಾಂಗ್ರೆಸ್ಸಿಗೆ ಪ್ಲಸ್ ಆಯಿತು ಅನ್ನುವಂಥದ್ದು ಯಾರು ಹೇಳ್ತಾರೆ? BJP ಅವರು ಹೇಳ್ತಾರೆ, BJP ಲೀಡರ್ಸ್ ಹೇಳ್ತಾರೆ, MLA ex-MLAಗಳು ಹೇಳ್ತಾರೆ. ಇದು ಅವ್ರು ಎಕ್ಸ್ಪ್ರೆಸ್ ಮಾಡಿದ್ರು, ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದಿಲ್ಲ. ಮತ್ತು ಕಾಂಗ್ರೆಸ್ ಪಾರ್ಟಿಯೊಳಗೂ ಐತೆ ಅದು ಅಭಿಪ್ರಾಯ.